ಈ ಮುಂಜಾನೆ ವೇಳೆಯಲ್ಲಿ ಯೇಸು ಕ್ರಿಸ್ತ ನಾಮದಲ್ಲಿ ನನ್ನ ಹೃದಯಪೂರ್ವಕ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ನನ್ನ ಆತ್ಮೀಯ ಸ್ನೇಹಿತರೆ, ದೇವರ ವಾಕ್ಯ ಈ ರೀತಿ ಹೇಳುತ್ತೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ನೇ ವಚನದಲ್ಲಿ ಹೀಗೆ ಹೇಳುತ್ತೆ, ಒಂದು ಸಾರಿ ಜ್ಞಾನ ಪ್ರಕಾಶವನ್ನು ಸೇರಿ ಪರಲೋಕದಿಂದ ಪವಿತ್ರಾತ್ಮ ದಾನವನ್ನು ಹೊಂದಿಕೊಂಡಂಥ ಮನುಷ್ಯನು ದೇವರ ಒಂದು ಅನುಭವವನ್ನು ಅನುಭವಿಸಿದ ಮೇಲೆ ಮುಂದಣ ಲೋಕದ ಯುಗದ ಒಂದು ಅನುಭವ ತಿಳಿದುಕೊಂಡ ಮೇಲೆ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು ಒಂದು ವೇಳೆ ಅವರು ಭ್ರಷ್ಟರಾದರೆ, ಅವರು ಯಾರು ದೇವರಲ್ಲಿ ಕ್ರಿಸ್ತನ ಜ್ಞಾನವನ್ನು ಹೊಂದ್ಕೊಂಡು ಪರಲೋಕದ ಪವಿತ್ರಾತ್ಮ ಹೊಂದ್ಕೊಂಡು ಅವರಿಗೆ ವಾಕ್ಯದ ಶ್ರೇಷ್ಠತೆಯನ್ನು ತಿಳಿದುಕೊಂಡ ಮೇಲೆ ಅವರು ಮತ್ತೆ ಭ್ರಷ್ಟರಾದರೆ ಅವರು ತಿರುಗಿ ಮಾನಸಾಂತರ ಹೊಂದೋದು ಭಾಳ ಕಷ್ಟ ಅಂತ ಹೇಳ್ತಾನೆ. ದೇವರಿಗೆ ಮಹಿಮೆ ಉಂಟಾಗಲಿ. ಯಾಕಂದರೆ ಎಲ್ಲ ತಿಳಿದುಕೊಂಡು ಕೂಡ ನೀನು ಭ್ರಷ್ಟನಾಗಿ ಲೋಕದಲ್ಲಿ ಬಿದ್ದು ಪಾಪದಲ್ಲಿ ಜೀವಿಸಿ ದೇವರನ್ನೆಲ್ಲ ಮರೆತು ದೇವರಿಂದ ಹೊಂದ್ಕೊಂಡಂಥ ಜ್ಞಾನವನ್ನೆಲ್ಲ ಮರೆತು ನೀನು ಮಧ್ಯದ ಲೋಕದಲ್ಲಿ ಸೇರಿ ಹೋದರೆ ನೀನು ತಿರುಗಿ ಮತ್ತೆ ಮಾನಸಾಂತರ ಹೊಂದೋದು ಕಷ್ಟ ಅಂತ ಹೇಳ್ತಾನೆ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರಿಗೆ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ಒಂದು ಸಾರಿ ನಾವು ಕ್ರಿಸ್ತನಲ್ಲಿ ನಾವು ಬಂದ ಮೇಲೆ ಆತನ ಜ್ಞಾನವನ್ನು ಹೊಂದಿಕೊಂಡು ಪರಿಶುದ್ಧತೆ ಜೀವನ ನಾವು ನಡೆಸ್ತಿದ್ದಾಗ ಮತ್ತೆ ನಾವು ತಿರುಗಿ ನೋಡಬಾರ್ದು. ನನ್ನ ಆತ್ಮೀಯ ಸ್ನೇಹಿತರೆ, ನೇಗಿಲ ಮೇಲೆ ಕೈ ಇಟ್ಟು ತಿರುಗಿ ನೋಡಿದ್ರೆ ಲೈನೆಲ್ಲ ಕೆಟ್ಟೋಗುತ್ತೆ. ದೇವರು ಅದೇ ಹೇಳ್ತಾನೆ, ಒಂದು ಸಾರಿ ನೀನು ಪರಲೋಕದ ಅನುಭವವನ್ನು ಹೊಂದ್ಕೊಂಡ್ಮೇಲೆ ಮತ್ತೆ ನೀನು ತಿರುಗಿ ನೋಡಿದ್ರೆ ನೀನು ಭ್ರಷ್ಟನಾಗೋದ್ರೆ ಮತ್ತೆ ನೀನು ತಿರುಗಿ ದೇವರಲ್ಲಿ ಬರೋದು ಕಷ್ಟ ಅಂತ ಹೇಳ್ತಾನೆ. ದೇವರಿಗೆ ಸ್ತೋತ್ರ. ಅನೇಕ ವಾಟಿ ಭೂಮಿಯ ಮೇಲೆ ಮಳೆ ಬಂದು ಭೂಮಿಯ ಮಳೆಯ ನೀರನ್ನು ಹೀರಿಕೊಂಡ ಮೇಲೆ ಆ ಭೂಮಿ ಒಳ್ಳೆ ಫಲವನ್ನು ಕೊಡಬೇಕು. ನನ್ನ ಆತ್ಮೀಯ ಸ್ನೇಹಿತರೆ, ಆ ಭೂಮಿ ಒಳ್ಳೆ ಫಲವನ್ನು ಕೊಟ್ಟಾಗ ಆ ಹೊಲ ಆಶೀರ್ವಾದವನ್ನು ಕೊಡುತ್ತೆ. ದೇವರಿಗೆ ಸ್ತೋತ್ರ. ಅದೇ ಮಳೆಯನ್ನು ನೀರನ್ನು ಹೀರಿಕೊಂಡು ಅದು ನೀರನ್ನು ಹೀರ್ಕೊಂಡ ಮೇಲೆ ಆ ಒಂದು ಹೊಲ ಮುಳ್ಳು ಗಿಡ ಗಂಟೆಗಳನ್ನು ಬೆಳೆದರೆ ಅದು ಏನಾಗುತ್ತೆ, ಶಾಪ ಹೊಂದ್ಕೊಳ್ಳುತ್ತೆ. ಅದರ ಅಂತ್ಯ ಹೆಂಗಿರುತ್ತೆ ಅಂದರೆ ಲಾಸ್ಟಿಗೆ ನೋಡಿ ಅದೆಲ್ಲ ಕೂಡಿಸಿ ಬೆಂಕಿ ಹಾಕಲ್ಪಡುತ್ತೆ. ನನ್ನ ಆತ್ಮೀಯ ಸ್ನೇಹಿತರೆ, ಅದೇ ರೀತಿಯಾಗಿ ನಾವೊಂದು ಸಾರಿ ಕ್ರಿಸ್ತನಲ್ಲಿ ಬಂದು ಆತನ ಒಂದು ಅನುಭವನ ಹೊಂದ್ಕೊಂಡ್ಮೇಲೆ ಆತನಿಗೆ ಇಷ್ಟಾನುಸಾರ ನಡ್ಕೊಂಡು ಆತನಿಗೆ ಇಷ್ಟವಾಗಿ ಜೀವಿಸುವಂತೆ ನಾವು ಇರಬೇಕು. ನನ್ನ ಆತ್ಮೀಯ ಸ್ನೇಹಿತರೆ, ಇದಂಥ ಸತ್ಯ. ದೇವರಿಗೆ ಸ್ತೋತ್ರ. ಒಂದು ಸಾರಿ ನಾವು ಆತನಲ್ಲಿ ಅನುಭವಿಸಿ ಆತನ ಪವಿತ್ರತೆ ಅನುಭವಿಸಿ ಆತನ ಒಂದು ಮುಂದಣ ಯುಗದ ಮಹತ್ವವನ್ನು ತಿಳಿದುಕೊಂಡು ಈ ಒಂದು ವ್ಯಾಮೋಹ ಲೋಕದ ಆಸೆ, ಲೋಕದಲ್ಲಿದ್ದಂಥ ಈ ಒಂದು ಲೌಕಿಕ ಆಸೆಗಳಲ್ಲಿ ನಾವು ಬಿದ್ದು ನಮ್ಮ ಜೀವಿತನ ಹಾಳು ಮಾಡ್ಕೋಬಾರ್ದು. ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ಎಷ್ಟೋ ಜನ ಕ್ರಿಸ್ತನಲ್ಲಿ ಬರ್ತಾರೆ, ಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ಪರಿಶುದ್ಧ ಜೀವನ ನಡೆಸ್ತಾರೆ. ಆದರೆ ಅವರ ಜೀವಿತ ಅಂತ್ಯ ಹೆಂಗಿರುತ್ತೆ ಅಂದರೆ ಭಾಳ ಭಯಂಕರವಾಗಿರುತ್ತೆ. ಪಾಪದಲ್ಲಿ ಬಿದ್ದು ಅದರಲ್ಲೇ ಬಿದ್ದು ಬಿಲ ಒದ್ದಾಡ್ತಾರೆ. ನನ್ನ ಆತ್ಮೀಯ ಸ್ನೇಹಿತರೆ, ಅಂಥವರು ಮತ್ತೆ ತಿರುಗಿ ದೇವರಲ್ಲಿ ಬರೋದು ಕಷ್ಟ ಅಂತ ಹೇಳ್ತೇನೆ. ಈ ಮುಂಜಾನೆ ವೇಳೆಯಲ್ಲಿ ನಾವು ಯಾವ ರೀತಿ ಇದ್ದೇವೆ ಒಂದು ಸಾರಿ ನಮ್ಮನ್ನು ನಾವು ಪರಿಶೋಧಿಸ್ಕೊಳ್ಳೋಣ. ನನ್ನ ಆತ್ಮೀಯ ಸ್ನೇಹಿತರೆ, ಆಮೇನ್. ಥ್ಯಾಂಕ್ ಯು ಜೀಸಸ್.